ನಮ್ಮ ಆಲಂಗೂರು ಸೀನನ್ನವರ ಸುಪುತ್ರರಾದ ನನ್ನ ಅಕ್ಕನವರಾದ ಡಾಕ್ಟರ್ ಭವಾನಿ ಅಕ್ಕ ಅವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಇಲ್ಲಿ ಬಂದಿರುವ ಉದ್ದೇಶ ಏನಂದ್ರೆ, ಮಕ್ಕಳೇ, ನಿಮ್ಗೆ ಗೊತ್ತಿರಲ್ಲ, ಮೊದಲನೇದಾಗಿ ನನ್ನ ಹೆಸರು ವಾಣಗೇನಹಳ್ಳಿ ಬಾಲಕೃಷ್ಣ ಅಂತ, ಇಲ್ಲೇ ಪಕ್ಕದಲ್ಲಿ ಊರು ಇರೋದು. ಏನಮ್ಮ ಬಂದಿರೋದು ಇಲ್ಲಿಗೆ ಅಂದ್ರೆ, ಇವತ್ತು ನಾಳೆ ನಮ್ಮ ನಿಮ್ಗೆಲ್ಲ ಗೊತ್ತಿರುತ್ತೆ, ಆಲಂಗೂರು ಸೀನಣ್ಣ ಅಂತ ಅವರು ಮಿನಿಸ್ಟರ್ ಆಗಿದ್ರು, ಅದೇ ರೀತಿ MLA ಆಗಿದ್ರು 2 ಸರಿ. ಅವರು ನಿನ್ನೆ ನಾಳೆಗೆ ಅವರ ಪುಣ್ಯಸ್ಮರಣೆ ಇದೆ, 14ನೇ ಪುಣ್ಯಸ್ಮರಣೆ. ಅದಕ್ಕೆ ಅವರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಯಾವ ತರ ಇಷ್ಟ ಅಂದ್ರೆ, ಪ್ರತಿಯೊಂದು ಊರಲ್ಲಿ ಸ್ಕೂಲ್ ಕಟ್ಕೊಡ್ಬೇಕು ಅಂತ ಅವರು ಯಾವಾಗ ಅನ್ಕೊಂಡು ಅವಾಗೆಲ್ಲ ಅವರು ಪೀರಿಯಡ್ ಮಾಡಿದ್ದಾರೆ. ಪಾಪ ಚಿಕ್ಕ ಮಕ್ಳು ನಿಮ್ಗೆ ಅಷ್ಟು ಗೊತ್ತಿಲ್ಲ. ಅದರಿಂದ ಅವ್ರ ಹೆಸರಲ್ಲಿ ಅವರ ನೆನಪಿನ ಕಾಣಿಕೆಯಾಗಿ ನಿಮ್ಗೆಲ್ಲ ಪುಸ್ತಕಗಳು, ನೋಟ್ಸು, ಜಾಮಿಟ್ರಿ ಬಾಕ್ಸು ಎಲ್ಲ ಕೊಡೋಕೆ ಇಲ್ಲಿ ಬಂದಿದ್ದೀವಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಪೊಮರಳ್ಳಿ ಮಂಜಣ್ಣ ಅವರು, ನಮ್ಮ ಗುರುರಾಜ್ ಅಣ್ಣ ನಮ್ಮ ಸ್ಕೂಲ್ ಕೊಡ್ಬೇಕಂತ ಅವರು ಹೇಳಿದ್ರು, ನಮ್ಮ ಸದಸ್ಯರು. ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಉತ್ನೂರು, ನಮ್ಮ ಸೀನಣ್ಣವರು, ಅನೇಕ ಮುಖಂಡರು, ನಮ್ಮ ಈ ಮರಳುಮೇಡ ಅನೇಕ ಮುಖಂಡರು, ನಮ್ಮ ಚಿನ್ನಪ್ಪಯ್ಯನವರು, ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಎಲ್ಲ ತಂಡವರು ಬಂದಿದ್ದಾರೆ. ಹೆಸರುಗಳಿದೆ ತುಂಬಾ ಇದೆ, ಅನ್ಯತಾ ಭಾವಿಸಬೇಡಿ, ಸಮಯ ಅಭಾವ ಇದೆ. ದಯವಿಟ್ಟು ಇನ್ನೂ ಸುಮಾರು ಶಾಲೆಗಳಿಗೆ ನಾವು ಹೋಗ್ಬೇಕು. ಅದರಿಂದ ಇಷ್ಟು ಮಾತ್ರ ಮಾತಾಡಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 14ನೇ ವರ್ಷದ ನಿಮ್ಮೆಲ್ಲರ ಆರಾಧ್ಯ ದೈವ ಅವರ 14ನೇ ಪುಣ್ಯ ಸ್ಮರಣೆ ಇಡೀ ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ರಾಜ್ಯದಲ್ಲಿ ಎಷ್ಟೋ ಜನ ನಮ್ಮನ್ನು ಅಗಲಿರ್ತಾರೆ. ಆದರೂ ಕೂಡ ಸತತವಾಗಿ ನಮ್ಮ ಆತ್ಮದಲ್ಲಿ ಉಳಿಬೇಕು ಅಂದ್ರೆ ಈ ಸಮಾಜಮುಖಿ ಕಾರ್ಯಗಳಿಂದ ಮಾತ್ರ ಅವರು ಒಳ್ಳೆ ಕೆಲಸ ಏನು ಮಾಡಿರ್ತಾರೋ ಅದನ್ನ ಈ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬರ್ತಾ ಇರೋ ಕಾರ್ಯ ಪ್ರವೃತ್ತ ಅವರ ಸುಪುತ್ರಿಯರಾದ ಡಾಕ್ಟರ್ ಭವಾನಿ ಅಕ್ಕನವರು ಈ ಒಂದು ಕಾರ್ಯ ಮುಂದುವರಿಸಿಕೊಂಡು ಅವರು ಇದಕ್ಕೆ ಕೈ ಜೋಡಿಸಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳಾದ ಚಿನ್ನಪ್ಪಯ್ಯನವರು, ಅವರ ಟ್ರಸ್ಟೀಸ್, ನಮ್ಮ ಸೆಕ್ರೆಟರಿಗಳಾದ ಅಶ್ರಫ್ ಅಲಿ ಅವರು, ಎಲ್ಲ ಅವರ ಟ್ರಸ್ಟಿ, ಅದೇ ತರ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುರಾಜ್, ನಮ್ಮ ಉತ್ತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಮಂಜುಳಾ ನಾರಾಯಣ ಸ್ವಾಮಿ ಅವರು, ಅದೇ ತರ ಹಿರಿಯರಾದ ನಾರಾಯಣಪ್ಪನವರು, ಮತ್ತೊಬ್ಬ ಹಿರಿಯರಾದ ಮುನ್ಸಾಮಣ್ಣು, ಇನ್ನೊಬ್ಬ ಹಿರಿಯರಾದ ಚಲ್ಪತಣ್ಣವ್ರು ಬಂದಿದ್ದಾರೆ. ಅದೇ ತರ ಈ ಶಾಲೆಯ SDMC ಅಧ್ಯಕ್ಷರಾದ ನಮ್ಮ ಅಂಜಪ್ಪ, ಇನ್ನೊಬ್ರು ಯುವ ಮುಖಂಡರು, ಅವ್ರ ಹೆಸರು ಆಲಂಗೂರು ಶ್ರೀನಿವಾಸ್. ಇಲ್ಲಿ ಆಲಂಗೂರು ಶ್ರೀನಿವಾಸ್, ಅವ್ರ ಮನೆ ಹೆಸರು ಆಲಂಗೂರು ಶ್ರೀನಿವಾಸ, ಅವ್ರ ಹೆಸರು ಆಲಂಗೂರು ಶ್ರೀನಿವಾಸ. ಇಲ್ಲಿ ಒಬ್ರು ಇದ್ದಾರೆ. ಅದೇ ಹೇಳ್ತೀನಿ. ಈ ಊರು ಮರಳುಮೇಡು ಬಹಳ ಮೂಲ ಸೌಲಭ್ಯಗಳಿಂದ ಬಹಳ ವಂಚಿತವಾದ ಗ್ರಾಮ. ಈ ಗ್ರಾಮವನ್ನ ಶಾಲೆ ಕೊಠಡಿ ಇಲ್ಲ. ಪ್ರಪ್ರಥಮವಾಗಿ ನಮ್ಮ ಆಲಂಗೂರು ಸೀನಣ್ಣವರು 94ರಲ್ಲಿ ಶಾಸಕರಾದಾಗ ಇಲ್ಲಿ ಶಾಲೆ ಹಾಕೊಟ್ಟಿದ್ದು. ತದನಂತರ 2004ರಲ್ಲಿ ಒಂದು ಕಾಲ್ದಾರಿ, ಚಿಕ್ಕದಾಗಿ ಬಂಡಿದಾರಿ ಇತ್ತು ಈ ಊರಿಗೆ. ಅಂತ ಪರಿಸ್ಥಿತಿನಲ್ಲಿ ರಸ್ತೆ ಮಾಡಿಕೊಟ್ಟಿದ್ದು ನಮ್ಮ ಆಲಂಗೂರು ಸೀನಣ್ಣವರು. ನೀರಿಗೆ ಬಹಳ ಕಷ್ಟ. ಇಡೀ ಗ್ರಾಮ ಪಂಚಾಯತಿನಲ್ಲಿ 17 ಹಳ್ಳಿಗಳಲ್ಲಿ 2 ಹಳ್ಳಿಗಳು ಬಹಳ ಕುಡಿಯೋ ನೀರಿಗೆ ಬಹಳ ತೊಂದರೆ, ಅಭಾವ ಇದ್ದಿದ್ದ ಗ್ರಾಮಗಳಂದ್ರೆ ಒಂದು ಮರಳುಮೇಡು, ಮತ್ತೊಂದು ಕೆಂಚನಹಳ್ಳಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ. ಈ ಊರಿಗೆ ಸುಮಾರು ಎಲ್ಲಿ ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿನಲ್ಲಿ 3-4 ಬೋರ್ ಹಾಕಿದ್ರು, ಆದ್ರೂ ಕುಡಿಯೋ ನೀರು ಪ್ರಪ್ರಥಮವಾಗಿ ಕಲಿಸ್ಕೊಟ್ಟಿದ್ದು ನಮ್ಮ ಆಲಂಗೂರು ಸೀನಣ್ಣವರ ಶಾಸಕರು, ಸಚಿವರಾಗಿದ್ದ ಸಮಯದಲ್ಲಿ. ತದನಂತರ ಕೆಂಚನಹಳ್ಳಿನಲ್ಲಿ ಬಹಳ ಅಭಾವ, ಇದುವರೆಗೂ ಕೂಡ ಅಭಾವ ಇತ್ತು. ನಮ್ಮ ಪಕ್ಕದ ತಾಲೂಕು
ಶ್ರೀನಿವಾಸಪುರ ತಾಲೂಕಲ್ಲಿ ಶೇಷಾಪುರ ಗ್ರಾಮ, ಅಲ್ಲಿ ಬೋರ್ವೆಲ್ ಹಾಕಿ ಒರೆಸ್ಕೊಂಡು ಬಂದು ಇವತ್ತು ನೀರು ತಗೋ ಪರಿಸ್ಥಿತಿ ಆಯ್ತಲ್ಲಿ. ಈಗ ಅಂತರ್ಜಲ ಮಟ್ಟ ಇದೆ, ಈಗೇನೋ ಪರವಾಗಿಲ್ಲ. ಅದೊಂದು ಸಮಸ್ಯೆ ಒಂದು ಬಗೆಹರಿಸ್ಕೊಂಡಿದೀವಿ ನಮ್ಮ ಗ್ರಾಮ ಪಂಚಾಯತಿನ. ಇಂಥ ವಿಶೇಷ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಈ ಗ್ರಾಮ. ಅದೇ ತರ ನಮ್ಮ ತಂದೆಯವರು ಈ ತರ ವಿಶೇಷ ಕಾಳಜಿ ಇಟ್ಟು ಗ್ರಾಮವನ್ನು ಆ ನೆನಪಿನಲ್ಲಿ ಇವತ್ತು ಅವರು ಸುಪುತ್ರಿಯರಾದ ಈ ಗ್ರಾಮಕ್ಕೆ ಬಂದಿದ್ದು ನಮ್ಮೆಲ್ರಿಗೂ ಒಂಥರ ಅದೃಷ್ಟ, ಹಣೆ ಬಾರ. ಎರಡನೇದು ಬಹಳ ಕುಗ್ರಾಮ, ಇದು ಚಿಕ್ಕ ಗ್ರಾಮ. ಇಂಥ ಪರಿಸ್ಥಿತಿನಲ್ಲಿ ಕೆಲವೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ಟಿದ್ದೀವಿ. ಆದ್ರೂ ಇವತ್ತು ಇಲ್ಲಿ 17 ಜನ ಮಕ್ಕಳಿದ್ದಾರಂದ್ರೆ ಇವತ್ತು ನಾವು ಮಾಡಿರೋ ಪುಣ್ಯ. ನಮ್ಮೂರು ಪಂಬುರಳ್ಳಿ ಬಹಳ ದೊಡ್ಡ ಗ್ರಾಮ, ಇದ್ರ 2-3ರಷ್ಟು ಗ್ರಾಮ. ನಮ್ಮ ರವಿ ಮಾಸ್ಟರ್ ಇದ್ದಿದ್ದು ನಮ್ಮ ಗ್ರಾಮದಲ್ಲೇ, ಆಮೇಲೆ ಮೊನ್ನೆ ಬಂದಿರೋದು ಇಲ್ಲಿ. ಇವತ್ತು ಅಲ್ಲಿ ಸ್ಟ್ರೆಂತ್ 34, ನಿಮ್ಮಲ್ಲಿ 17 ಅಂದ್ರೆ ಗ್ರೇಟ್. ಇದ್ರ 3ರಷ್ಟು ಇರೋ ದೊಡ್ಡ ಊರು. ಇವಾಗಲೇ ಪಕ್ಕದಲ್ಲಿ ಅಗ್ರಹಾರ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟಿದ್ದೀವಿ. ಆದರೂ ಕೂಡ ಇಂಥ ಸೌಲಭ್ಯ ಇನ್ನ ಸಮಾಜದಲ್ಲಿ ಇನ್ನ ಹೆಚ್ಚಿಗೆ ಸೇವೆ ಭಗವಂತ ಕೊಳ್ಳಿ ಈ ಫ್ಯಾಮಿಲಿಗೆ ಅಂತ ಆಶಿಸ್ತಾ, ಇಂಥ ಮಕ್ಕಳು ಇನ್ನೂ ಜನ್ಮ ಈ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಇದು ಈ ಶಾಲೆಗಳು ಉಳಿಲಿ ಅಂತ ಹೇಳ್ಬಿಟ್ಟು ಈ ಸಮಾಜಮುಖಿ ಕಾರ್ಯಗಳಲ್ಲಿ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಶಕ್ತಿ ಕೊಳ್ಳಿ ಅಂತ ಆಶಿಸ್ತಾ ಈ 1-2 ಮಾತಾಡಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ರಿಗೂ ಹೊಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುಣ್ಯಸ್ಥರಣೆ 14ನೇ ವರ್ಷ ಅಂಗವಾಗಿ ಈ ದಿನ ನಮ್ಮ ಡಾಕ್ಟರ್ ಭವಾನಿ ಅಕ್ಕನವರು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ಕೊಂಡಿದ್ರು. ಆ ಕಾರ್ಯಕ್ರಮ ಅಂಗವಾಗಿ ಉತ್ನೂರು ಶಾಲೆಗೆ ಮಕ್ಕಳಿಗೆ ಬುಕ್ಸು, ಬ್ಯಾಗ್ಸು ಇದೆಲ್ಲ ಕೊಡ್ತೀವಿ, ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಅಖಿಲ ಕರ್ನಾಟಕ ಟ್ರಸ್ಟ್ ವತಿಯಿಂದ ಬಾಲಕೃಷ್ಣನ್ ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ನಮ್ಮ ಚಿಕ್ಕೊಂದು ಹಳ್ಳಿ ಇದೆ, ಈ ಊರಿಗೆ ಬಹಳಷ್ಟು ನಮ್ಮ ಮುಖ್ಯೋಪಾಧ್ಯಾಯರಾದ್ರ ಇವ್ರು ರವಿಕುಮಾರು ಮತ್ತೆ ನಮ್ಮ ವೆಂಕಟರಮಣ ಸಾರು ಭಾಳ ಕಾಳಜಿ ತಗೊಂತ ಇದಾರೆ ನಮ್ಮ ಶಾಲೆ ಬಗ್ಗೆ. ಪ್ರತಿಯೊಂದು ಉತ್ನೂರು ಸ್ಕೂಲ್ಗೆ ನಮ್ಮ ಸ್ಕೂಲಿಂದ ಹೋದ್ರೇನೆ ಸ್ಟ್ರೆಂತ್ ಜಾಸ್ತಿ ಆಗೋದು. ನಮ್ಮ ಸ್ಕೂಲಿಂದ ಹೋದ್ರೇನೆ ಅವ್ರು ಪ್ರತಿಯೊಂದು ನಾವೆಲ್ಲ ಬೇರೆ ಕಡೆ ಸೇರಿಸ್ತೀವಿ ಅಂದ್ರೆ ಬೇಡ ಬೇಡ ನಿಮ್ಮ ಶಾಲೆಯಿಂದ ಬರಲೇಬೇಕು, ಅಷ್ಟೊಂದು ಕಾಳಜಿ ತಗೊಂಡು ನಮ್ಮ ಸ್ಕೂಲ್ನ ಈ ಮಟ್ಟಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆ ಅಂಗವಾಗಿ ನಮ್ಮ ಡಾಕ್ಟರ್ ಭವಾನಿ ಅಕ್ಕನವರು ಬಂದಿದ್ದಾರೆ. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾರೆ. ಉತ್ನೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಅಧ್ಯಕ್ಷರಾದ ಮಂಜುಳಾ ನಾರಾಯಣ ಸ್ವಾಮಿ ಅವರಿಗೆ, ಆಮೇಲೆ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಮತ್ತೆ ಚಿನ್ನಪ್ಪಯ್ಯಣ್ಣ, ಮತ್ತೆ ಮುಖ್ಯವಾಗಿ ಈ ಹಳ್ಳಿಯ ಗ್ರಾಮಸ್ಥರು, ಆಮೇಲೆ ನಮ್ಮ ಗುರುರಾಜ್ ಗ್ರಾಮ ಪಂಚಾಯತಿ ಸದಸ್ಯರು, ನನಗೆ ಆಮೇಲೆ ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆದಂತ ರವಿಕುಮಾರ್ ಸರ್ ಮತ್ತೆ ವೆಂಕಟರಾಮಯ್ಯ ಸರ್ ಅವ್ರಿಗೆ ನಾನು ನಮಸ್ಕರಿಸುತ್ತಾ, ಕಂಪ್ಲೀಟ್ ಟೀಮ್ ಜನಸೇವಾ ಟ್ರಸ್ಟ್ ಟೀಮ್ ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ನಮಸ್ಕರಿಸುತ್ತಾ ತಮ್ಮ ಸಹಕಾರಕ್ಕೆ ನನಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೇನೆ. ಒಂದೇನೇ ಹೇಳ್ತೀನಿ ಅಂದ್ರೆ, ಮಕ್ಕಳ ನೀವು ಇಷ್ಟು ಚಿಕ್ಕ ಮಕ್ಳಿದ್ದೀರಾ ಇವತ್ತು. ನಿಮ್ಗೆ ನಾನು ಇದನ್ನೆಲ್ಲ ನೋಡಿದೆ, ಎಷ್ಟು ಆರ್ಟಿಸ್ಟಿಕ್, ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ. ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಓದ್ಬೇಕು, ಒಳ್ಳೆ ವಿದ್ಯಾವಂತರಾಗ್ಬೇಕು. ಇವತ್ತು ನಾನು ಓದಿರೋಂಥ ವಿದ್ಯೆನೆ ನನ್ನನ್ನ ಇವತ್ತು ಇಲ್ಲಿ ನಿಲ್ಸಿದೆ. ಸೊ ವಿದ್ಯೆನ ಯಾರು ಕದಿಯಕ್ಕಾಗಲ್ಲ. ಇವತ್ತು ಹೇಳ್ತಿದ್ದೀನಿ, ನಿಮ್ಗೆ ಇಷ್ಟೆಲ್ಲ ಟೀಚರ್ಸು ನಿಮ್ಗೆ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿ, ಇಷ್ಟೆಲ್ಲ ಟ್ಯಾಲೆಂಟೆಡ್ ವರ್ಕ್, ನಿಮ್ದು ಎಷ್ಟು ಆರ್ಟಿಸ್ಟಿಕ್ ವರ್ಕ್ ನೋಡಿ, ಈ ವರ್ಕ್ ಎಲ್ಲ ನೋಡಿ ನನಗೆ ಬಹಳ ಖುಷಿ ಆಯ್ತು. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಈ ತರ ಇದಕ್ಕೆ ಲಕ್ಷಾನ್ಗಟ್ಲೆ ಫೀಸ್ ಕಟ್ಬಿಟ್ಟು ಮಕ್ಕಳನ್ನ ಕಳಿಸ್ತಾರೆ ಬೆಂಗಳೂರಲ್ಲಿ. ಬಟ್ ನಿಮ್ಗೆ ಅದೇ ಸೌಲಭ್ಯ ಈ ಗ್ರಾಮದಲ್ಲಿ ದೊರಕ್ತಾ ಇದೆ ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಹೇಳ್ಬೇಕಾದ್ರೆ. ನಾನು ಅದನ್ನೇ ಅವಾಗಿಂದ ಅಬ್ಸರ್ವ್ ಮಾಡಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಆರ್ಟಿಸ್ಟಿಕ್ ಆಗಿದ್ದೀರಾ, ಎಷ್ಟು ಟ್ಯಾಲೆಂಟ್ ಇದೆ. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಪ್ರೋತ್ಸಾಹಿಸಿದ್ದಾರೆ ನಿಮ್ಮ ಟೀಚರ್ಸ್ನ. ಅವ್ರಿಗೆ ನಿಜವಾಗ್ಲೂ ನೀವು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು. ಸೊ ಇದನ್ನ ಇಟ್ಕೊಂಡು ನನ್ನ ಉದ್ದೇಶ ಏನು ಅಂತಂದ್ರೆ, ನೀವು ಬುಕ್ಸ್ನ, ಬ್ಯಾಗು ಆಗಲಿ, ಪೆನ್ಸಿಲ್ಸ್ ನಾವು ಏನು ಕೊಡ್ತೀವೋ ಅದನ್ನು ಉಪಯೋಗಿಸ್ಕೊಂಡು ನೀವು ಓದಿ ಒಳ್ಳೆ ವಿದ್ಯಾವಂತರಾಗಿ, ಏನೇ ನೀವು ವಿದ್ಯಾವಂತರಿದ್ರು, ಯಾವುದೇ ಹಂತಕ್ಕೆ ಬೆಳೆದ್ರು, ನೀವು ಹುಟ್ಟಿರೋ ಊರನ್ನ ಯಾವತ್ತೂ ಮರಿಬೇಡಿ. ಆ ಊರಿಗೆ ನೀವೇನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಇದು ನಿಮಗೆ ಮನಸ್ಸಲ್ಲಿ ಯಾವತ್ತೂ ಈ ವಯಸ್ಸಿಂದಾನು ನಿಮಗೆ ಇದಾಗಿರ್ಬೇಕು. ಆಮೇಲೆ ನೀವು ಒಳ್ಳೆ ವಿದ್ಯಾವಂತರಾಗಬೇಕು. ನಮ್ಮ ವಿದ್ಯೆನ ಯಾರು ಕದಿಯಕ್ಕಾಗಲ್ಲ. ಅದೇ ನಿಮ್ಮ ಹತ್ರ ಹಣ ಇದ್ರೆ ಕದಿಬೋದು, ದುಡ್ಡಿದೆ, ಆಸ್ತಿ ಇದ್ರೆ ಕದಿಬೋದು. ನಿಮ್ಮ ವಿದ್ಯೆನ ಯಾರೇ ಆಗಲಿ ಕದಿಯಕ್ಕಾಗಲ್ಲ. ಕೊನೆವರೆಗೂ ನಮ್ಮ ಉಸಿರೋ ನಾವು ಸತ್ ಮೇಲೆ ನಮ್ಮ ಜೊತೆ ಬರೋದು ನಮ್ಮ ವಿದ್ಯೆ ಒಂದೇ. ಸೊ ನಾನು ನಿಮ್ಗೆಲ್ಲ ಹೇಳೋದೊಂದೇ, ನೀವು ಎಲ್ಲ ವಿದ್ಯಾವಂತರಾಗಿ ಮುಂದೆಗೆ ನೀವು ಒಳ್ಳೆ ಇದಕ್ಕೆ
ಸೊಸೈಟಿಗೆ ಒಳ್ಳೆ ಉಪಯೋಗ ಆಗುವಂತ ವ್ಯಕ್ತಿಗಳಾಗಿ, ಆಮೇಲೆ ನಿಮ್ ಯಾವುದೇ ಕಾರಣಕ್ಕೆ ಎಲ್ಲಿ ಹೋದ್ರೂ ನೀವು ಹುಟ್ಟೂರನ್ನ ದಯವಿಟ್ಟು ಮರಿಬೇಡಿ. ನಾನು ಗುರುರಾಜ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇನೆ. ಯಾಕೆಂತಂದ್ರೆ ಅವ್ರು ಎಷ್ಟೆಲ್ಲ ಪ್ರೋತ್ಸಾಹ ತಗೊಂಡು ನಮ್ಮ ಶಾಲೆಗೆ ಏನೋ ಒಂದು ಸೌಲಭ್ಯ ಮಾಡಬೇಕು, ಇದಾಗಬೇಕು ಅನ್ನೋದೊಂದು ಅವರಲ್ಲಿ ಆ ಇನಿಷಿಯೇಟಿವ್ ಇದೆಯಲ್ಲ, ಸೊ ದಟ್ ನಿಮ್ಗೆ ಎನ್ಕರೇಜ್ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಯಾರು ತಂದೆ ತಾಯಿರು కల్సల. అయ్యో ఇష్ట దూరದಲ್ಲಿ బిస్లో ఎట్లా ఎండ్లో అంపించేది బిడ్డలి అని. మీరు ఉండే దాంట్లో బాగా చదివి ఎంత టాలెంట్ చూడు, మీ తావంతా ఎంత టాలెంట్ ఉంది, దీన్ని మీ టీచర్స్ని బాగా క్లీన్గా ఏం క్వశ్చన్స్ అడిగి నేర్చుకొని మీరు ఇంకా ನೆಕ್ಸ್ಟ್ ಉತ್ನೂರು ಸ್ಕೂಲು, ಆಮೇಲೆ ತಿರ್ಗಾ ಮುಳ್ಬಾಗ್ಲು, ತಿರ್ಗಾ ಹೈಯರ್ ಲೆವೆಲ್, ಆ ಥರ ನೀವು ಹೋಗಬೇಕು ಅನ್ನೋದೊಂದೇ ನನ್ನ ಕಳಕಳಿಯಾಗಿ ನಾನು ನಿಮ್ಮಲ್ಲಿ ಇಷ್ಟಪಡ್ತೀನಿ. ನಾನು ನಿಮಗೆ ಅದರೊಂದು ಪ್ರೋತ್ಸಾಹ ಕೊಡಬೇಕು ಅನ್ನೋದು ಇಷ್ಟಪಡ್ತೀನಿ. ಸೊ ಇದೇ ಥರ ನನಗೆ ಎವ್ರಿ ಇಯರ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ನೋಡೋಣ, ಭಗವಂತ ನನಗೆ ಆ ಶಕ್ತಿ ಕೊಟ್ಟರೆ ಬಂದು ನಾನು ಇದು ಮಾಡಲೇ ಮಾಡ್ತೀನಿ. ನಮಸ್ಕಾರ.